ಎಲ್ರಿಗೂ ನನ್ನ ನಮಸ್ಕಾರ. ನಿನ್ನೆ ವಿಡಿಯೋನಲ್ಲಿ ಅಂದರೆ ಕಳೆದ ವಿಡಿಯೋನಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಪ್ರಶ್ನೆ ಮಾಡಿಕೊಂಡ್ರಾ? ಉತ್ತರ ಸಿಕ್ತಾ? ಈಗಿನ ಕಾಲದಲ್ಲಿ ಐ ಆಮ್ ಇನ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ಕೊಳ್ಳೋದು, ಐ ಆಮ್ ಸ್ಪಿರಿಚುವಲ್ ಪರ್ಸನ್ ಅನ್ನೋದು ಒಂದು ಜಂಬದ ವಿಷಯ. ಆದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಏನಂತ ಅಂತಂದರೆ, ಅಲ್ಲಿಗೆ ಯಾಕೆ ಹೋದೆ ನಾನು, ಅಲ್ಲಿ ಹೋಗಿ ಏನು ಮಾಡಿದೆ, ಏನು ಕಲಿತೆ ಅಂತ. ಎಷ್ಟೋ ಮಹಾತ್ಮರ ಅಭಿಪ್ರಾಯ ಏನಂತಂದರೆ, ಯಾರ ಒಪ್ಪಿಗೆ ಬೇಕು, ಯಾರ ಅಪ್ಪಣೆ ಬೇಕು ಸತ್ಯ ದರ್ಶನದ ನಿತ್ಯ ಸಾಧನೆಗೆ ಅಂತ ಹೇಳಿದ್ದಾರೆ. ನಿಮ್ಮ ಆಧ್ಯಾತ್ಮಿಕದ ಸಾಧನೆಗೆ ಯಾರ ಅಪ್ಪಣೆನೂ ಬೇಡ, ಯಾರ ಒಪ್ಪಿಗೆನೂ ಬೇಡ. ಬೇಕಾಗಿರೋದೆಲ್ಲ ಒಂದೇ. ಅದೇನು ಅಂತಂದರೆ ಉತ್ಕಟವಾದ ಇಚ್ಛೆ. ನೆನಪಿಡಿ, ಅದು ಸಾಧಾರಣವಾದ ಆಸೆನೂ ಅಲ್ಲ, ಹಾಗಂತ ಬರೀ ಇಚ್ಛೆನೂ ಅಲ್ಲ, ಉತ್ಕಟ ಇಚ್ಛೆ ಅಂತಾರೆ ಅದನ್ನು. ಅಂದರೆ ಉತ್ಕಟವಾದ ಇಚ್ಛೆ ಅಂತ. ನಾನು ನಿಮಗೆ ಆಧ್ಯಾತ್ಮ ಬೇಡ ಅಂತಲೂ ಹೇಳ್ತಿಲ್ಲ, ಆಧ್ಯಾತ್ಮಕ್ಕೆ ಬನ್ನಿ ಅಂತಲೂ ಹೇಳ್ತಾ ಇಲ್ಲ. ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದು. ಮಾರ್ಗ ಯಾವುದೇ ಆಗಿರಲಿ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ, ಕ್ರಿಯಾಯೋಗ, ಕುಂಡಲಿನಿ ಮಾರ್ಗ, ಬಯಲಯೋಗ, ಶೂನ್ಯ ಯೋಗ, ಈ ಥರ ಮುಂತಾದವುಗಳು ಯಾವುದೇ ಆಗಿರಲಿ, ಎಲ್ಲ ಪ್ರವೃತ್ತಿ ಮಾರ್ಗಗಳು ಮತ್ತು ನಿವೃತ್ತಿ ಮಾರ್ಗಗಳು, ಅದೆಲ್ಲ ಆಗಿರಲಿ, ಯಾವುದೇ ಆಗಿರಲಿ, ಆ ಎಲ್ಲ ಆಧ್ಯಾತ್ಮಿಕ ದಾರಿಯಲ್ಲಿ ಇರೋದು ಒಂದೇ ಒಂದು ಗುರಿ. ನಮ್ಮ ವೇದಾಂತ ಉಪನಿಷತ್ತುಗಳು ಮತ್ತು ಎಲ್ಲ ಸಿದ್ಧಾಂತಗಳು ಹೇಳೋ ಹಾಗೆ, ಅದುವೇ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಪಡೆಯೋ ದಾರಿ. ಅದನ್ನೇ ಮೋಕ್ಷ ಅಂದಿದ್ದಾರೆ, ವಿಮುಕ್ತಿ ಅಂತ ಹೇಳಿದ್ದಾರೆ. ನಿಮಗೆ ಮೋಕ್ಷದ ಬಯಕೆ ಇದೆಯಾ? ಅದಕ್ಕೋಸ್ಕರನೇ ಆಧ್ಯಾತ್ಮಕ್ಕೆ ಬಂದಿದ್ದೀರಾ? ಒಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ, ಅವಲೋಕನ ಮಾಡ್ಕೊಳ್ಳಿ. ಮೋಕ್ಷವೇ ನಿಮ್ಮ ಹೆಬ್ಬಯಕೆನ? ಹಾಗಾದರೆ ಉತ್ತರ ಕಂಡುಕೊಳ್ಳಿ. ಸಿಕ್ಕ ಉತ್ತರನ ಕಮೆಂಟ್ ಮೂಲಕ ನಮಗೂ ತಿಳಿಸಿ. ನಮ್ಮ ಮುಂದಿನ ವಿಡಿಯೋದಲ್ಲಿ, ಇವತ್ತಿನ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿರುವಂತಹ ಹಲವಾರು ವಿಚಾರಗಳನ್ನು ಆಳವಾಗಿ ಅವಲೋಕನ ಮಾಡೋಣ. ಧನ್ಯವಾದಗಳು.